ಕಣ್ಣು ಬಿಡಿ, ಕಿವಿಯ ಕೊಡಿ, ರೈತರ ಸಮಸ್ಯೆಯ ಕಡೆಗೆ ಗಮನ ಕೊಡಿ ಅಂತ ಹೇಳಿ ಆಗ್ರಹಿಸಿ ನಮ್ಮ ಹೋರಾಟ. ರೈತರಿಗೋಸ್ಕರ ಮೆಕ್ಕೆಜೋಳ ಬೆಳೆದು ಬೀದಿಯಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಿ ಅಂತ ಹೇಳಿ ನಮ್ಮ ಹೋರಾಟ. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ 3,550 ರೂಪಾಯಿ FRP ನಿಗದಿ ಮಾಡಿದೆ. ಆ ದರದಲ್ಲಿ ಖರೀದಿ ಮಾಡಿ ಕಬ್ಬು ಬೆಳೆದ ರೈತನಿಗೆ ನ್ಯಾಯ ಕೊಡಿ ಅಂತ ನಮ್ಮ ಹೋರಾಟ. 2,389 ರೂಪಾಯಿ ಈಗಾಗಲೇ ಭತ್ತಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಅದಕ್ಕೆ ಇನ್ನೊಂದು 500 ರೂಪಾಯಿ ಸೇರಿಸಿ ರೈತರ ಕಣ್ಣೀರು ಒರೆಸಿ ಅಂತ ನಮ್ಮ ಹೋರಾಟ. ಕಳೆದ 2 ತಿಂಗಳಿಂದ ರೈತರು ಹೋರಾಟ ಮಾಡ್ತಾನೆ ಇದ್ದಾರೆ. ಆದ್ರೆ ಈ ಸರ್ಕಾರಕ್ಕೆ ಕುರ್ಚಿ ಮೇಲೆ ಕಾಳಜಿ ಇದೆ ಹೊರತು ರೈತರ ಮೇಲೆ ಕಾಳಜಿ ಇಲ್ಲ. ಇದೆಯಾ ಕಾಳಜಿ? ರೈತರ ಮೇಲೆ ಕಾಳಜಿ ಇದ್ದಿದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಿದ್ರೋ ಇಲ್ವೋ? ಮಾಡಿದ್ರ? ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರ? ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿದ್ರ? ಯಾವುದನ್ನು ಮಾಡಲಿಲ್ಲ. ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ. ನಮ್ಮ ಕೈನಲ್ಲಿ ಬಾರ್ಕೋಲ್ ಹಿಡಿದು ಎಚ್ಚರಿಕೆ ಕೊಡ್ತಾ ಇದೀವಿ. ಕುರ್ಚಿಲ್ ಕೂರಿಸಿದವರಿಗೆ ಕುರ್ಚಿಯಿಂದ ಇಳಿಸಕ್ ಬರುತ್ತೋ ಇಲ್ವೋ? ರೈತರನ್ನ ವಿರೋಧ ಮಾಡಿದ ಯಾವ್ದಾದ್ರು ಸರ್ಕಾರ ಈ ರಾಜ್ಯದಲ್ಲಿ ಉಳಿದಿದೆಯಾ? ಉಳಿಯಕ್ ಬಿಟ್ಟಿದಾರ? ನಾವು ಅವ್ರಿಗೆ ಹೇಳಿಕ್ ಬಯಸ್ತೇನೆ. 83ರ ಗುಂಡೂರಾವ್ ಅವರು ಮುಖ್ಯಮಂತ್ರಿಯಾಗಿದ್ರು. ನವಲಗುಂದದಲ್ಲಿ ನ್ಯಾಯ ಕೇಳ್ತಿದ್ದಂತ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರು. ಆಮೇಲೆ ಏನಾಯ್ತು? ಗುಂಡೂರಾವ್ ಜೊತೆಗೆ ಕಾಂಗ್ರೆಸ್ ತುಳಿಪಟ ಆಯ್ತು. ಯಾರ್ಯಾರು ರೈತ ವಿರೋಧಿಯಾಗಿ ವರ್ತನೆ ಮಾಡಿದ್ದಾರೆ ಅವ್ರು ಯಾವುದೇ ಸರ್ಕಾರ ಉಳಿದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ರೈತರು ಇವತ್ತು ಬೀದಿಯಲ್ಲಿ ನಿಂತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ರೈತರಿಗೆ ನ್ಯಾಯ ಕೊಡಿ, ಖರೀದಿ ಕೇಂದ್ರ ತೆರೀರಿ. ಇಲ್ಲದೆ ಇದ್ರೆ ಕುರ್ಚಿ ಸಮೇತ ಎಳೆದು ಹಾಕುವಂತ ತಾಕತ್ತು ಈ ರಾಜ್ಯದ ರೈತರಿಗೆ ಇದೆ ಅಂತ ಹೇಳಿ ಎಚ್ಚರಿಸಲಿಕ್ಕೆ ಬಂದಿದ್ದೇವೆ. ರಾಜ್ಯದ ರೈತರಿಗೆ ಇದೆ ಅಂತ ಎಚ್ಚರಿಸಲಿಕ್ಕೆ ಬಂದಿದ್ದೇವೆ. ನಾವು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ್ದು ಅವ್ರ ತಲೆಗೆ ಬಹಳ ಹೋಗ್ಬಿಟ್ಟಿದೆ. ನಾವು ಹೇಳಿದ್ದು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ, ಭತ್ತದ ಖರೀದಿ ಕೇಂದ್ರ ತೆರೀರಿ. ನಾವು ಶಾಸಕರ ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿಲ್ಲ. ನಾವು ಖರೀದಿ ಕೇಂದ್ರ ತೆರೀರಿ ಅಂದಿದ್ದು ದಾವಣಗೆರೆಯಾಗೆ. ನಾವು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ್ದು ಕಲಬುರಗಿನಲ್ಲಿ. ನಾವು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ ಬೆಳಗಾಂನಲ್ಲಿ. ಇವರು ವಿಧಾನಸೌಧದಲ್ಲೇ ಖರೀದಿ ಕೇಂದ್ರ ತೆರೀರಿ ಅಂತ ನಾವು ಹೇಳಿರ್ಲಿಲ್ಲ. ರಾಜಕೀಯ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಶಾಸಕರಿಗೆ ಅದೆಷ್ಟೋ ಕೋಟಿ ರೂಪಾಯಿ ಅಂತೆ, ಅದರಲ್ಲೂ ಗ್ರೇಡ್ ಅಂತೆ, ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್, ಡಿ ಗ್ರೇಡ್. ಗ್ರೇಡ್ ಮೇಲೆ ವ್ಯಾಪಾರ ಅಂತೆ. ನಾವು ಹೇಳಿದ್ದು ರೈತರ ಭತ್ತ ಖರೀದಿ ಕೇಂದ್ರ ತೆರೀರಿ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ. ನೀವು ಶಾಸಕರ ಖರೀದಿ ಕೇಂದ್ರ ತೆರೆದುಕೊಂಡು ಕೂತಿದ್ದೀರಲ್ಲ, ಮಾನ ಮರ್ಯಾದೆ ಇದೆಯಾ? ಇದಕ್ಕಾಗಿ ರಾಜ್ಯದ ಜನ ನಿಮಗೆ 136 ಸೀಟ್ ಕೊಟ್ಟಿದ್ದಕ್ಕಿದ್ದು ಏನಾಗಿದ್ದಾರೆ? ಇದು ರೈತರ ಮಾತು ಕೇಳಿ. ನೀವು ರೈತರ ಪಾಲಿಗೆ ಬದುಕಿದ್ದು ಸತ್ತಂಗಾಗಿದ್ದೀರಿ. ಸತ್ತಂಗ ಆಗಬೇಡಿ. ನೀವು ಬದುಕಿದೀವಿ ಅಂತ ತೋರಿ ಮಾಡಿದೆ. ನೀವೊಂದು 400 ರೂಪಾಯಿ ಕೊಡ್ರಿ, ನೀವೊಂದು 600 ರೂಪಾಯಿ ಕೊಟ್ಟು 3,000 ಮಾಡಿ ನಾನು ಇದೀನಿ ರೈತರ ಪಾಲಿಗೆ ಅಂತ ತೋರಿಸಿ. ಹಾಗಿದ್ರೆ ಮಾತ್ರ ನೀವು ರೈತರ ಪಾಲಿಗೆ ಬದುಕ್ತೀರಿ. ಇಲ್ದೇ ಇದ್ರೆ ಸತ್ತಂಗ ಆಗ್ತೀರಿ. ಸತ್ತಂಗ ಆಗಬೇಡಿ. ರೈತರು ಕಬ್ಬಿಗೆ ಬೆಂಕಿ ಹಾಕಿದ ದುರುಳರು, ಅವರ ಮೇಲೆ ಕ್ರಮ ಆಗಿದೆಯಾ? ರೈತರು ಯಾವತ್ತೂ ತಾನು ಬೆಳೆದ ಬೆಳೆಯನ್ನ ಲಕ್ಷ್ಮಿ ಅಂತ ಭಾವಿಸ್ತಾನೆ. ರಕ್ತವನ್ನೇ ಬೆವರಾಗಿ ಸುರಿಸಿ ಕಬ್ಬು ಬೆಳೆದ ರೈತ ಅವನು ಬೆಂಕಿ ಹಾಕುವಂತ ಹೀನ ಕೆಲಸ ಮಾಡಲ್ಲ. ಹೀನ ಕೆಲಸ ಮಾಡಿದವರು ಯಾವುದೋ ಕಾಣದ ಕೈಗಳು ಹೀನ ಕೆಲಸ ಮಾಡಿದವೆ. ರೈತರ ಚಳವಳಿಯನ್ನು ಹತ್ತಿಕ್ಕಬೇಕು ಅಂತ ಹೇಳಿ ರೈತರಿಗೆ ಕೆಟ್ಟ ಹೆಸರು ತರಬೇಕಾಗ್ತಾ ಇದ್ವಿ. ಇವತ್ತು ಹಿಂದೆಗೆಯುವಂತ ಪ್ರಶ್ನೆ ಇಲ್ಲ. ಹೋರಾಟ ಪ್ರಾರಂಭ ಆಗಿದೆ. ನೀವು ನ್ಯಾಯ ಕೊಡದೇ ಇದ್ರೆ ಶಾಸಕರ ಖರೀದಿಯನ್ನು ನಿಲ್ಲಿಸಿ, ಭತ್ತ ಖರೀದಿ ಮಾಡಿ. ಶಾಸಕರ ಖರೀದಿಯನ್ನು ನಿಲ್ಲಿಸಿ ಮೆಕ್ಕೆಜೋಳ ಖರೀದಿ ಮಾಡಿ. ಶಾಸಕರಿಗೆ FRP ನಿಗದಿ ಮಾಡೋದನ್ನು ನಿಲ್ಲಿಸಿ ಕಬ್ಬಿಗೆ FRP ನಿಗದಿ ಮಾಡಿ. ಈ ರೀತಿ ನ್ಯಾಯ ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಒಳಗಾಗಿ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಈ ಸರ್ಕಾರ ಪರಿಹಾರ ಕೊಟ್ಟಿದೆಯಾ?
ಈ ಸರ್ಕಾರ ಪರಿಹಾರ ಕೊಟ್ಟಿದ್ಯಾ? ಪರಿಹಾರ ಕೊಡ್ಲಿಲ್ಲ. ಅದರ ಬದಲಿಗೆ ಗಾಯದ ಮೇಲೆ ಬರ ಇಳದಂತೆ ಬಿಜೆಪಿ ಸರ್ಕಾರ ಇದ್ದಾಗ ನೀವೇನಾದ್ರು ಗಂಗಾ ಕಲ್ಯಾಣ ಬೋರ್ ಕೊರ್ಸಿದ್ರೆ ಅಥವಾ ಖಾಸಗಿಯಾಗಿ ಒಂದು ಬೋರ್ವೆಲ್ ಕೊರ್ಸ್ಕೊಂಡ್ರೆ 25,000 ಗಂಗಾ ಕಲ್ಯಾಣಕ್ಕೆ ಫ್ರೀ ಕರೆಂಟ್. ನೀವು ಖಾಸಗಿಯಾಗಿ ಬೋರ್ವೆಲ್ ಕೊರ್ಸ್ಕೊಂಡ್ರೆ 25,000 ಕಟ್ಟಿದ್ರೆ ಕರೆಂಟ್ ಕಟ್ಟಿ ಕರೆಂಟ್ ಕೊಟ್ಟು ಟ್ರಾನ್ಸ್ಫಾರ್ಮರ್ ಇಟ್ಟು ನಿಮ್ಮ ಪಂಪ್ ಮೋಟರ್ ಓಡಂಗ್ ಮಾಡ್ತಿತ್ತು. ಈಗ ಎಷ್ಟು ಕೊಡ್ಬೇಕು? ಈಗ ಒಂದ್ ಕಂಬಕ್ಕೆ 15,000, 10 ಕಂಬ ಹಾಕ್ಬೇಕು ಅಂದ್ರೆ ಎಷ್ಟಾಗುತ್ತೆ? 1.5 ಲಕ್ಷ. ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಕೊಡ್ಬೇಕು? 3 ಲಕ್ಷ ಕಟ್ಟಬೇಕು. 3 ಲಕ್ಷ ಕಟ್ಟಬೇಕು. ಅಂದ್ರೆ ಈ ಮನೆ ಹಾಳು ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದು, ಈ ಮನೆ ಹಾಳು ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದು. ನಮ್ ಕಡೆ ಒಂದ್ ಮಾತು ಹೇಳ್ತಾರೆ, ಅರಸಿನ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡ್ರು ಅಂತ ಹೇಳಿ. ಎಂತ ಕೂಳು? ಅರಸಿನ ಅಂದ್ರೆ ರಾಜನ ಮನೆಯಲ್ಲಿ ಊಟ ಇದೆ ಅಂತ ಹೇಳಿ ಅವನು ಹೊಡೆಗದ್ದೆ ಕುಯ್ಯದ್ ಬಿಟ್ಟು ಹೋದ್ನಂತೆ. ಅದು ವರ್ಷ ಪೂರ್ತಿ ಅನ್ನ ಕೊಡೋದು ಹೊಡೆಗದ್ದೆ. ಅದು ಹೊಡೆಗದ್ದೆನೂ ಹೋಯ್ತು. ಈ ಕಡೆಗೆ ಅರಸಿನ ಕೂಳು ಅಲ್ಲಿಂದ ಅಚ 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 ಅಂದ್ರು. ಇದು ಹಂಗಾಯ್ತು ಪರಿಸ್ಥಿತಿ. ಇದು ಯಾರೋ 2,000 ರೂಪಾಯಿನ ಆಸೆಗೆ ಬಲಿ ಬಿದ್ದು ಕೂರ್ಬೇಕು, ಯಾರನ್ನ ಕೂರಿಸಬಾರ್ದಿತ್ತೋ ಅವ್ರನ್ನ ತಗೊಂಡೋಗಿ ಕುರ್ಚಿ ಮೇಲೆ ಕೂರಿಸಿ ಈಗ ನಾವು ಅನುಭವಿಸಂಗಾಗಿದೆಯಲ್ವಾ? ಅನುಭವಿಸಂಗಾಗಿದೆ ಇಲ್ವೋ? ನಿಮಗೆ ಗೊತ್ತಾ ಇವ್ರು ಮಾಡಿದ್ದು ಅನ್ಯಾಯದ ಕೆಲಸ? ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತಾರಲ್ಲ. ನಿಮ್ ಜೋಬಿಗೆ ಕೈ ಹಾಕಿ, ನಿಮ್ ಜೋಬಲ್ಲೇ ಪಿಕ್ ಪ್ಯಾಕೆಟ್ ಮಾಡಿ 10,000 ರೂಪಾಯಿ ಕಿತ್ಕೊಂಡು ನಿಮ್ ಹೆಂಡ್ರ ಕೈಗೆ 2,000 ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ. ಯಾರಪ್ಪನ ಮನೆಗೆ ಕೊಟ್ಟಿದ್ದು? ಯಾರಪ್ಪನ ಮನೆಗೆ ಕೊಟ್ಟಿದ್ದು? ರೈತರು ಜೋಬಿ ಕೈ ಹಾಕಿದ್ದು. ಕಿಸಾನ್ ಸಮ್ಮಾನ್ ಯೋಜನೆ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ಜೊತೆಗೆ 4,000 ರೂಪಾಯಿ ಸೇರಿಸ್ಕೊಡ್ತಾ ಇತ್ತು. ಅದು ಕೈ ಕಿತ್ಕೊಂಡ್ರೋ ಇಲ್ವೋ? ರೈತ ವಿದ್ಯಾನಿಧಿ ಬಿಜೆಪಿ ಸರ್ಕಾರ ಕೊಡ್ತಾ ಇದ್ದಿದ್ದು ಅದನ್ನ ಕಿತ್ಕೊಂಡ್ರೋ ಇಲ್ವೋ? ಇದು ಕಿತ್ಕೊಂಡ್ರ ಲೆಕ್ಕ. ಅವ್ರು ಹೇಳ್ತಾರೆ ಏನ್ರಿ ಮಾಡಿದಾರೆ ಮೋದಿ ಅವರು, ರೈತರಿಗೆ ಏನ್ರಿ ಮಾಡಿದ್ದಾರೆ? ಸಿದ್ದರಾಮಯ್ಯನವರೇ, ಮೋದಿ ಇಲ್ದೇ ಇದ್ರೆ 1 ಚೀಲ ಯೂರಿಯಾ ಗೊಬ್ಬರದ ಬೆಲೆ 2,600 ರೂಪಾಯಿ ಆಗ್ತಿತ್ತು. 2,300 ಚಿಲ್ಲರೆ ಸಬ್ಸಿಡಿಯನ್ನ ಮೋದಿ ಒಬ್ಬರೇ 1 ಚೀಲಕ್ಕೆ ಕೊಡ್ತಾ ಇದ್ದಾರೆ. 1 ಚೀಲ ಗೊಬ್ಬರಕ್ಕೆ ನೀವೇನ್ ಕೊಟ್ಟಿದ್ದೀರಿ? 52 ಲಕ್ಷ ಜನರಿಗೆ 1 ವರ್ಷಕ್ಕೆ 52 ಲಕ್ಷ ರೈತರಿಗೆ 6,000 ರೂಪಾಯಿ ಅವ್ರ ಖಾತೆಗೆ ನೇರ ಜಮಾ ಮಾಡ್ತಾ ಇದ್ದಾರೆ. ನೀವೇನ್ ಕೊಟ್ಟಿದ್ದೀರಿ ರೈತರಿಗೆ? ನೀವು ರೈತರಿಗೆ ಗಾಯದ ಮೇಲೆ ಬರೆ ಎಳೆಯ ಕೆಲಸ ಮಾಡಿದಿರಿ. ನೀವು ಗಾಯದ ಮೇಲೆ ಬರೆ ಎಳೆಯ ಕೆಲಸ ಮಾಡಿದಿರಿ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಇವತ್ತು ಗಂಡು ಮೆಟ್ಟಿನ ನೆಲ ದಾವಣಗೆರೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಇಲ್ಲಿಂದ ಬೆಳಗಾಂವರೆಗೂ ಹೋಗುತ್ತೆ ಹೋರಾಟ, ಅಲ್ಲಿಂದ ಬೆಂಗಳೂರಿಗೆ ಮುಟ್ಟುತ್ತೆ ಹೋರಾಟ. ನಾವು ಇವರಿಗೆ ಇವತ್ತು ಆಗ್ರಹ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇವೆ, ನಿಮ್ ಕುರ್ಚಿ ಕಳ್ಳಾಟ ತಳ್ಳಾಟ ಬಿಡ್ರಿ, ರೈತರ ಕಡೆಗೆ ಗಮನ ಕೊಡಿ. ಇಲ್ದೇ ಇದ್ರೆ ರೈತರ ಕೈಲಿರೋ ಬಾರ್ ಕವಲು ವಿಧಾನಸೌಧಕ್ಕೆ ಬರುತ್ತೆ. ನಿಮ್ಮ ಕುರ್ಚಿ ಕಳ್ಳಾಟವನ್ನ ತಳ್ಳಾಟಕ್ಕೆ ಬುದ್ಧಿ ಕಲಿಸುವಂತ ಕೆಲಸ ಮಾಡುತ್ತೆ ಅಂತ ಹೇಳಿ ಎಚ್ಚರಿಸಲಿಕ್ಕೆ ಬಂದಿದ್ದೇವೆ. ಇವತ್ತು ನೋವಿನಿಂದ ತಾನು ಬೆಳೆದ ಮೆಕ್ಕೆಜೋಳವನ್ನು ಇಲ್ಲಿ ಸುರಿದಿದ್ದಾನೆ. ನೀವು ಖರೀದಿ ಕೇಂದ್ರ ತೆರಿತೀವಿ ಏನು ಮುಹೂರ್ತ ನೋಡ್ಬೇಕೇನದಕ್ಕೆ? ಅದಕ್ಕೆ ಮುಹೂರ್ತ ನೋಡ್ಬೇಕಾ? ನಾನು ಇಷ್ಟು ದಿನ ನಿಮಗೆ ಬುದ್ಧಿ ಇರ್ಲಿಲ್ವಾ? ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಬೇಕಾ? 2,400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ರುವೆ ಇಲ್ಲಿ ದಲ್ಲಾಳಿಗಳು ಖರೀದಿ ಮಾಡ್ತಿರೋದು ಒಂದು ಕ್ವಿಂಟಾಲಿಗೆ ಎಷ್ಟು ಖರೀದಿ ಮಾಡ್ತಿದ್ದಾರೆ? 1,600, 1,700. ಅಂದ್ರೆ ನೀವೀಗ ಇವರೆಲ್ಲ ಖರೀದಿ ಮಾಡಿದ ಮೇಲೆ, ರೈತರೆಲ್ಲ ಮಾರ್ಕೊಂಡ್ಮೇಲೆ ನೀವು ಖರೀದಿ ಕೇಂದ್ರ ತೆರೆದು ಯಾರಿಗೆ ಲಾಭ ಮಾಡ್ಕೊಡಕ್ಕೆ? ದಲ್ಲಾಳಿಗಳಿಗೆ ಲಾಭ ಮಾಡ್ಕೊಡಕ್ಕೆ. ಈ ದಲ್ಲಾಳಿಗಳಿಗೆ ಲಾಭ ಮಾಡಿಕೊಡ್ತಕ್ಕಂತ ನೀತಿಯನ್ನ ನಿಲ್ಲಿಸಿ ರೈತರಿಗೆ ನೆರವಿಗೆ ನಿಲ್ಲಿ. ರೈತರು ಏನಾದ್ರೂ ಆಕ್ರೋಶಗೊಂಡ್ರೆ, ರೈತರು ತಿರುಗಿ ಬಿದ್ರೆ ಯಾವ ಸರ್ಕಾರವೂ ಉಳಿದಿಲ್ಲ, ಯಾವ ಸರ್ಕಾರವೂ ಉಳಿಯೋದಿಲ್ಲ ಅನ್ನುವ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಇವತ್ತಿನ ಈ ಹೋರಾಟವನ್ನ ಪ್ರಾರಂಭಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ